ಇದು ನಿಮಗೆ ಹೆಚ್ಚು ಕಡಿಮೆ ನಿಮಗೆ ನೋಡಿ ಇದು ರೈಸ್ ಆಗುತ್ತೆ. ಜಾಸ್ತಿ ಸೆನ್ಸ್ ಒಂದು ಸೈಡ್ ನೋಡಿ ಸರ್, ಫಾರ್ವರ್ಡ್ ರೈಟ್ ಸೈಡ್ಗೆ ಸೆನ್ಸ್ ಆದರೆ ರೈಸ್ ಆಗುತ್ತೆ, ರೈಟ್ ಟು ಲೆಫ್ಟ್ ಅಂದರೆ ನಿಮಗೆ ಫಾಸ್ಟ್ ಕಡಿಮೆ ಆಗ್ತಾ ಆಗುತ್ತೆ ಸರ್. ಇದು ಅವರೇ ಕಾರ್ಪೆಂಟರ್ ಮಾಡಿರೋದು. ನಮಗೆ ಇದು ಟಿಪಾಯ್ ಬಂದ್ಬಿಟ್ಟು ಹೆವಿ ಸ್ಟ್ರೆಂತ್ ಆಗಿದೆ. ಇದರಲ್ಲಿ ನಾನು ಕೂತ್ಕೊಂಡು ಊಟ ಮಾಡ್ಕೋಬೋದು ಅನ್ನೋ ಥರ ಸ್ಟ್ರೆಂತ್ ಆಗಿದೆ. ನಾವು ಹೆಂಗೆ ಇದಾಗತ್ತೆ ಅಂತ ಗೊತ್ತಿಲ್ಲ, ಲೂಸ್ ಏನಿಲ್ಲ. ಇದು ಗಲೀಜಾಯಿತು ಅಂದರೆ ಇದನ್ನು ತೆಗೆದ್ಬಿಟ್ಟು ಈ ಥರ ಹಿಂಗೆ ತೆಗೆದ್ಬಿಟ್ರೆ ಇದನ್ನ ಇಷ್ಟು ತೆಗೆದ್ರೆ ಇದು ಹೊರಗಡೆನೂ ಬರುತ್ತೆ. ಏನಕ್ಕೆ ಕಿಚನ್ ಪಕ್ಕನೇ ಒಂದು ನಮ್ಮ ಮನೆಯವರು ಅಡುಗೆ ಮಾಡ್ತಾ ಇರ್ತಾರೆ, ಇವರು ಓದ್ತಾ ಇರ್ತಾರೆ. ಇವ್ರು ಏನೇ ಮಾಡಿದ್ರು ನಮ್ಗೆ ಇಲ್ಲಿ ಕಾಣಬೇಕು ಒಂದು. ಎರಡನೇ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡ್ರೆ ಟಿವಿ ಕಾಣಬಾರ್ದು. ಹಾಲ್ ಮಾಡ್ಬೇಕು ಅನ್ನೋದೊಂದು ಡ್ರೀಮ್ ಇತ್ತು. ಎಷ್ಟೋ ಸರಿ ನಮ್ಮ ಫ್ರೆಂಡ್ಸ್ನ ಮನೆ ಕರಿಬೇಕಾದ್ರೆ ಮನೆ ನಮ್ದು ಹಿಂಗಿದೆ ಅಂತ ಹೇಳ್ಕೊಂಡ್ರೆ ಅವ್ರು ಎಲ್ಲಿ ಬೇಜಾರು ಮಾಡ್ಕೋತಾರ ಅನ್ನೋ ಕಾರಣಕ್ಕೋಸ್ಕರ ನಾವು ಎಷ್ಟೋ ಜನ ಫ್ರೆಂಡ್ಸ್ನ ಸ್ಕೂಲ್ ಟೈಮಲ್ಲಿ ಮನೆಗೆ ಕರ್ಕೊಂಬಂದಿಲ್ಲ. ಅವತ್ತಿಂದ ನನ್ನ ತಲೆಯಲ್ಲಿ ಏನಿತ್ತು ಅಂದರೆ ನಾವೊಂದು ಮನೆ ಕಟ್ಟಬೇಕು, ನಮ್ಮ ಫ್ರೆಂಡ್ಸ್ನ ಕರ್ಕೊಬೇಕು, ಮಾತಾಡಿಸ್ಬೇಕು, ನಮ್ಮ ಮನೇಲಿ ಇರಿಸ್ಕೊಬೇಕು ಅನ್ನೋದೊಂದು ನಂದು ತುಂಬ ಕನಸುಗಳಿದ್ವು. ಮುಂದೆ ಸರ್ ಇದು ನಮಗೆ ಬಂದ್ಬಿಟ್ಟು ಕಿಚನು ಸರ್. ಇದು ಸೆನ್ಸಾರ್ಸ್ ನಮಗೆ ಈಗ ಮುಟ್ಬೇಕು ಆ ಥರ ಅಂತೇನಿಲ್ಲ. ಆನಿಟ್ಟು ನಾವು ಅಡುಗೆ ಮಾಡ್ಬೇಕಾದ್ರೆ ಈ ಥರ ಒಂದು ಸೆನ್ಸ್ ಮಾಡಿದರೆ ಆಟೋಮೆಟಿಕ್ಕಾಗಿ ಸೆನ್ಸ್ ಆಗಿ ಆನ್ ಆಗುತ್ತೆ. ನಮಗೆ ಇಲ್ಲಿ ಬರ್ತಕ್ಕಂಥ ಸ್ಟೀಮ್ ಎಲ್ಲ ಹೊರಗಡೆ ಹೋಗಿ ಆಚೆ ಹೋಗುತ್ತೆ. ಇದು ಎಕ್ಸಾಸ್ಟರ್ ಸರ್. ಇದು ಬಂದ್ಬಿಟ್ಟು ನಮಗೆ 32,000 ಇದೊಂದು. ಇದು 12,000 ಸ್ಟವ್. ಎರಡು ಕಾಂಬೋದಲ್ಲೇ ತೊಗೊಂಡಿರೋದು ನಾನು. ಎಲಿಕಾ ಕಂಪ್ನಿಯಲ್ಲೇ ತೊಗೊಂಡಿರೋದು ಸ್ಟವ್ ಮತ್ತು ಇದು ಎಕ್ಸಾಸ್ಟರು ಎರಡು ಚಿಮ್ನಿ. ಸರ್ ಇದು ನನಗೆ ಇದರಲ್ಲಿ ತುಂಬ ವೆರೈಟೀಸ್ ಇದ್ದಾವೆ. ನನಗಿದು ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರ ತೊಗೊಂಡೆ. ಇದು ನಿಮಗೆ ಹೆಚ್ಚು ಕಡಿಮೆ ನಿಮಗೆ ನೋಡಿ ಇದು ರೈಸ್ ಆಗುತ್ತೆ. ಸೆನ್ಸ್ ಒಂದು ಸೈಡ್ ನೋಡಿ ಸರ್, ಫಾರ್ವರ್ಡ್ ರೈಟ್ ಸೈಡ್ಗೆ ಸೆನ್ಸ್ ಆದರೆ ರೈಸ್ ಆಗುತ್ತೆ, ರೈಟ್ ಟು ಲೆಫ್ಟು ಅಂದರೆ ನಿಮಗೆ ಫಾಸ್ಟ್ ಕಡಿಮೆ ಆಗ್ತಾ ಆಗುತ್ತೆ. ಇದು ಕಡಿಮೆ ಆಗುತ್ತೆ ಆಫ್ ಆಗುತ್ತೆ, ಇದು ಆಫ್ ಆಗುತ್ತೆ. ಈ ಟೆಕ್ನಾಲಜಿ ಈಗ ನೋಡಿ ಇಲ್ಲಿ ಮಾಡಿದ ತಕ್ಷಣ ಆನ್ ಆಗುತ್ತೆ. ಆಯಿತು, ನಮಗೆ ಎಕ್ಸಾಸ್ಟ್ ಬೇಡ, ಓನ್ಲಿ ಲೈಟ್ ಬೇಕು ಅನ್ನೋ ಥರ ಆದರೆ ನಾವು ಇದನ್ನು ಇಲ್ಲಿ ಸೆನ್ಸ್ ಮಾಡ್ಕೋಬೋದು. ಇಲ್ಲಿ ಮಾಡ್ಕೊತೀವಿ, ಇಲ್ಲಿ ಮಾಡಿಕೊಂಡು ಇಲ್ಲಿ ಲೈಟ್ ಆನ್ ಮಾಡಿಕೊಂಡ್ರೆ ಬರೀ ಲೈಟ್ ಆನ್ ಆಗುತ್ತೆ, ನಮಗೆ ಎಕ್ಸಾಸ್ಟ್ ವರ್ಕ್ ಆಗೋಲ್ಲ, ಬರೀ ಲೈಟ್ಗಳು ಇರುತ್ತೆ. ನಮಗೇನು ಏನೋ ಕೆಲಸ ಮಾಡ್ತಾ ಇರ್ತಾರೆ, ಬೇಕಂದಾಗ ಲೈಟ್ ಬೇಕಂದಾಗ ಇದೊಂದು ಆಪ್ಷನ್ ಆಗಿ ಇಟ್ಕೊಂಡಿರ್ತೀವಿ. ಅದನ್ನು ಕೂಡ ಹಿಂಗೆ ಆಫ್ ಮಾಡಿದರೆ ಹೋಗ್ಬಿಡುತ್ತೆ, ಅದನ್ನೇನು ಟಚ್ ಮಾಡ್ಬೇಕಂತೇನಿಲ್ಲ. ಇದು ಸ್ಮೂತು. ಈಗ ನಾವು ಇಲ್ಲಿಂದ ಇಷ್ಟು ಹಿಂಗೆ ಮಾಡಿಕೊಂಡು ಇದೊಂದು ಸರಿ ಸಡನ್ನಾಗಿ ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ತಳ್ಳಿದ್ರೆ ದಡ್ಡ ಅಂತ ಹೊಡೆಯಲ್ಲ, ಸ್ಲೋ ಆಗಿ ಹೋಗಿ ಅದೇ ಕೂತ್ಕೊಳ್ಳುತ್ತೆ ಸರ್. ಈ ಥರಗಳು ಎಲ್ಲ ನಮ್ಮ ಇದೇ ಥರ ಎಲ್ಲ ಥರ ಸಿಸ್ಟಮ್ ಅದೇ. ಇಲ್ಲಿ ಹಾಕೊಂಡ್ರೆ ಅದು ತಾನೇ ಸ್ಲೋ ಆಗಿ ಹೋಗಿ ನಾವು ಎಷ್ಟೇ ಫೋರ್ಸಲ್ಲಿ ಹಾಕಿದ್ರು ಕೂಡ ಅದು ಅಲ್ಲಿ ನಮಗೆ ರೆಡ್ಯೂಸ್ ಆಗುತ್ತೆ, ಸ್ಪೀಡ್ ರೆಡ್ಯೂಸ್ ಆಗುತ್ತೆ. ನಾವು ಇದನ್ನು 30 mm ಥಿಕ್ನೆಸ್ಸಲ್ಲಿ ನಾವು ಇದನ್ನು ಹಾಕ್ಕೊಂಡಿರೋದು. ಗ್ರಾನೈಟ್ ಸಿಂಗಲ್ ಪೀಸ್, ಇಲ್ಲಿಂದ ಒಂದು ಪೀಸು ಅಲ್ಲಿಂದ ಒಂದು ಪೀಸು, 2 ಪೀಸ್ ಇದೆ ಸರ್. ನಮ್ಮದು ಮೇನ್ ಅಥವಾ ಉತ್ತರ ಕರ್ನಾಟಕದವರಾಗಿರೋದ್ರಿಂದ ನಮಗೆ ರೊಟ್ಟಿ ಇಂಪಾರ್ಟೆಂಟ್ ಸರ್. ರೊಟ್ಟಿ ನಾವು ಏನು ಮಾಡ್ತೀವಿ, ಇಲ್ಲಿ ಒಂದು ಊರಲ್ಲಾದರೆ ಒಂದು ಕಲ್ಲು ಬರುತ್ತೆ, ಆ ಕಲ್ಲಲ್ಲಿ ರೊಟ್ಟಿ ಮಾಡ್ತೀವಿ. ಸೊ ನಾ ಆ ಕಾನ್ಸೆಪ್ಟ್ನ ಇಲ್ಲಿ ಇಟ್ಕೊಂಡು ಮಾಡಿದ್ದೀನಿ ಸರ್. ನಮ್ಮ ಮನೆಯವರು ಇಲ್ಲೇ ರೊಟ್ಟಿ ಮಾಡ್ತಾರೆ, ಇಲ್ಲೇ ರೊಟ್ಟಿ ಬಡಿತಾರೆ. ಸೊ ಯಾವುದೇ ಥರದ್ದು ಏನು ಆಗಬಾರ್ದು ಅನ್ನೋದಕ್ಕೋಸ್ಕರ ಸ್ಟ್ರೆಂತ್ ಆಗಿರೋವಂಥದ್ದು. ನೋಡಿ ಇದು ನಾರ್ಮಲ್ ಸಿಂಕಿಗಿಂತ ಇದು 1 ಅಡಿ ಎಕ್ಸ್ಟ್ರಾ ಇದೆ. ಇದು 3 ಇಂಚ್ 4 ಇಂಚ್ ಡೀಪ್ ಜಾಸ್ತಿ ಇದೆ, ಇಷ್ಟು ಡೀಪ್ ಬರಲ್ಲ. 7 ಇಂಚ್ ಬರುತ್ತೆ, ಇದು 11 ಇಂಚ್ ಇದೆ ಡೀಪ್. ರೀಸನ್ ಜಾಸ್ತಿ ಸ್ಟೋರೇಜ್ ಆಗುತ್ತೆ. ಒಂದು ಸರಿ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡೋದು ಅನ್ನೋದು ಅಂದ ಟೈಮಲ್ಲಿ ನಮಗೆ ಎಷ್ಟೋ ಒಂದು 2 ಪಾತ್ರೆ ಇಟ್ಟ ತಕ್ಷಣ ತುಂಬೋಗುತ್ತೆ, ಅಥವಾ ಆಮೇಲೆ ಇಲ್ಲಿಂದ ನೀರು ಬಿದ್ದು ಈ ಕಡೆ ಹೊರಗೆ ಬರುತ್ತೆ. ಸೊ ಅವೆರಡೂ ಪರ್ಪಸ್ಗೋಸ್ಕರ ನಾವು ಇದೊಂದು ಜಾಸ್ತಿ ಡೀಪ್ ಆಗಿರೋದನ್ನ ಇದು ಹಾಕೊಂಡಿದ್ದೀವಿ. ಜಾಸ್ತಿ ಪಾತ್ರೆಗಳಿದ್ರೆ ತೊಳೆಯೋಕೆ ಮಾಡೋಕ್ಕೆ ಅಂತ ಇಲ್ಲೊಂದು ಔಟ್ಸೈಡ್ ಇದು ಮಾಡ್ಕೊಂಡಿದ್ದೀವಿ ಸರ್. ಇಲ್ಲೂ ಕೂಡ ಅಷ್ಟೇ, ಇದು ತಣ್ಣೀರು, ಇದು ಬಿಸಿನೀರು. ಇಲ್ಲಿ ಕೂಡ ಬಂದಿದ್ದೀವಿ, ಅದೇ ಥರ ಇಲ್ಲಿ ಇದು ಮಾಡ್ಕೊಂಡಿದ್ದೀವಿ ಸರ್. ನಾವು ಇನ್ ಕೇಸ್ ಏನಾದರೂ ಮಟೀರಿಯಲ್ ಜಾಸ್ತಿ ಇದೆ, ಇಲ್ಲೆಲ್ಲ ಇಡೋಕ್ಕಾಗಲ್ಲ, ನಾವು ಜಾಸ್ತಿ ಯೂಸ್ ಮಾಡೋಕ್ಕಾಗದೇ ಇರೋಂಥ ಮಟೀರಿಯಲ್ನೆಲ್ಲ ನಾವು ಇಲ್ಲಿ ಮೇಲೆ ಇಡೋಕ್ಕೋಸ್ಕರ ನಾವು ಸೆಲ್ಫ್ ಮಾಡಿಸಿದ್ದೀವಿ. ಸೆಲ್ಫ್ ಮಾಡಿಸ್ಬಿಟ್ಟು ಅದರಲ್ಲಿ ನಾವು ಈ ಕಬೋರ್ಡ್ಸನ್ನ ಮಾಡಿಸಿದ್ದೀವಲ್ಲ, ಈ ಲಾಫ್ಟ್ಗಳೆಲ್ಲ ಒಳಗಡೆ ಮಟೀರಿಯಲ್ ಇಡೋಕ್ಕೋಸ್ಕರ ಇದೊಂದು ಇದು ಮಾಡ್ಕೊಂಡಿದ್ದೀವಿ ಸರ್. ಆಮೇಲೆ ಇದೊಂದು ಸರ್, ಇಲ್ಲಿ ಮೆಸ್ ಹಾಕಿಸಿದ್ದೀವಿ. ಇದು ನಮಗೆ ಸೊಳ್ಳೆ ಬರದೇ ಇರೋ ಥರ, ಗಾಳಿ ಬರಲಿ ಅಂತ ಕಿಚನ್ಗೆ. ಸೊ ಈಗ ಬಂದು ಇನ್ ಕೇಸ್ ಸೊಳ್ಳೆ ಬರದೇ ಇರೋ ಥರ ಈ ಥರ ಸರ್ ಇದು.
ಫಿಕ್ಸ್ಡ್ ಇನ್ನೊಂದು ಬರುತ್ತೆ ಸರ್ ಇದರಲ್ಲಿ, ಇದೇ ಈ ವುಡ್ ಇದೆಯಲ್ಲ ಇದೇ ತರ ಇನ್ನೊಂದು ಆಪ್ಷನ್ ಬರುತ್ತೆ. ಅದನ್ನ ಮಾಡಿಸಿದ್ರೆ ನಮಗೆ ಕ್ಲೀನಿಂಗ್ ಪರ್ಪಸ್ ತುಂಬಾ ಕಷ್ಟ. ಇದಾದ್ರೆ ಏನಾಗುತ್ತೆ, ನಮಗೆ ಇದು ಗಲೀಜಾಯ್ತು ಅಂದ್ರೆ ಇದನ್ನ ತೆಗೆದ್ಬಿಟ್ಟು ಈ ತರ ಹಿಂಗ್ ತೆಗೆದ್ಬಿಟ್ರೆ ಇದನ್ನ ಇಷ್ಟು ತೆಗೆದ್ರೆ ಇದು ಹೊರಗಡೆನೂ ಬರುತ್ತೆ. ಇದನ್ನ ವಾಶ್ ಮಾಡ್ಬೋದು. ಇದು SS ಮೆಟೀರಿಯಲ್, ಇದು ಅಲ್ಯೂಮಿನಿಯಂ ಮೆಟೀರಿಯಲ್, ವಾಟರಲ್ಲೇ ವಾಶ್ ಮಾಡ್ಬೋದು. ಸೊ ಇದು ಒಂದು ನಮಗೆ ಸ್ಪೆಷಾಲಿಟೀಸ್. ಇದು ನಮ್ಮ ಫ್ರೆಂಡ್ ಒಬ್ರು ಚಂದ್ರಶೇಖರ್ ಅಂತ ಇದ್ದಾರೆ, ಅವರು ಇದನ್ನ ಮಾಡಿಕೊಡ್ತಾರೆ. ಯಾರಿಗಾದ್ರೂ ಬೇಕಾದ್ರೆ ಹೇಳಿ ನಾವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿಸ್ಕೊಡ್ತೀವಿ ಸರ್. ಈಗ ಇಲ್ಲಿ ಒಂದು ಬಂದ್ಬಿಟ್ಟು ನಮ್ಮ ಮಕ್ಕಳ ರೂಮು, ನಾವು ಇದನ್ನ ಗೆಸ್ಟ್ ರೂಮ್ ಅಂತ ಕರಿತೀವಿ. ಒಂದು ಇಲ್ಲಿ ನಮಗೆ ಕಂಪ್ಯೂಟರ್ ಟೇಬಲ್ ಇದು ಮಾಡ್ಕೊಂಡಿದ್ದೀವಿ. ಕಂಪ್ಯೂಟರ್ ಟೇಬಲ್ ಮಾಡಿಕೊಂಡು ಇವ್ರಿಗೆ ಬುಕ್ಸ್ ಇಟ್ಕೊಳ್ಳೋಕ್ಕೆಲ್ಲ ಆಗತ್ತೆ. ಇದು ಅವ್ರ ಬಟ್ಟೆಗಳು ನಮ್ಮ ಮಕ್ಕಳಿಗೆ, ಇಬ್ರು ಮಕ್ಕಳು ಸರ್. ಅವರಿಬ್ರು ಇಲ್ಲೇ ಮಲಗ್ತಾರೆ. ಇಲ್ಲೇ ಮಲಗೋದ್ರಿಂದ ಅವ್ರಿಗೆ ನಾವು 2 ಆಪ್ಷನ್ ಒಂದು ಪರ್ಪಸ್ಫುಲಿ ಈ ರೂಮ್ ಪ್ಲಾನ್ ಮಾಡಿರೋದು. ಏನಕ್ಕೆ, ಕಿಚನ್ ಪಕ್ಕನೆ. ಒಂದು ನಮ್ಮ ಮನೆಯವರು ಅಡುಗೆ ಮಾಡ್ತಾ ಇರ್ತಾರೆ, ಇವರು ಓದ್ತಾ ಇರ್ತಾರೆ. ಇವ್ರು ಏನೇ ಮಾಡಿದ್ರು ನಮ್ಗೆ ಇಲ್ಲಿ ಕಾಣಬೇಕು ಒಂದು. 2ನೇ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಕೂತ್ಕೊಂಡ್ರೆ ಟಿವಿ ಕಾಣಬಾರ್ದು, ಹಾಲಲ್ಲಿರೋ ಟಿವಿ ಕಾಣಬಾರ್ದು. ಅಲ್ಲಿ ಡೋರ್ ಕೊಟ್ರೆ ಕಾಣತ್ತೆ. ಆಮೇಲೆ ಇವ್ರದ್ದು ಏನೇ ಆಕ್ಟಿವಿಟೀಸ್ ಏನೇ ಇದ್ರು ಅಂದ್ರೆ ಓದ್ತಾ ಇದಾರಾ ಇಲ್ವಾ ನೋಡೋದು, ಅಥವಾ ಏನು ಜಗಳ ಮಾಡ್ತಾ ಇದಾರ ನೋಡೋದು, ಈ ತರಗಳನ್ನೆಲ್ಲ ನೋಡೋಕೆ ಕ್ಯಾಚ್ ಮಾಡೋಕ್ಕೋಸ್ಕರ ಈ ಕಡೆ ಡೋರ್ ಕೊಟ್ಕೊಂಡು ನಾವು ಇವ್ರನ್ನ ಅಬ್ಸರ್ವ್ ಮಾಡೋಕೆ ಅಥವಾ ಅವ್ರ ಜೊತೆಗೆ ನಾವು ಇದೀವಿ ಅನ್ನೋದು ಧೈರ್ಯ ತುಂಬೋಕೆ ಎಲ್ಲದಕ್ಕೂ ನಾವು ಇಲ್ಲಿ ಅಂತ ಕನೆಕ್ಟಿವಿಟಿಗೋಸ್ಕರ. ಅವ್ರು ಅಡುಗೆ ಮಾಡ್ತಾ ಇದ್ರು, ಆಬ್ವಿಯಸ್ಲಿ ಓದಿಸ್ಬೇಕಾದ್ರೆ ಜೊತೆಗೆ ಇರ್ತೀವಿ. ಇನ್ ಕೇಸ್ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೂ ಅಲ್ಲಿಂದ ಇಲ್ಲಿಗೆ ಕನೆಕ್ಟಿವಿಟಿ ಈಸಿಯಾಗಿರಲಿ ಅನ್ನೋದಕ್ಕೋಸ್ಕರ, ಸಡನ್ ಆಗಿ ಬರೋದಾಗ್ಲಿ ನಾವು ನೋಡೋದಾಗ್ಲಿ ಅನ್ನೋದಕ್ಕೋಸ್ಕರ, ಇವ್ರು ಓದ್ತಾ ಇರ್ಬೇಕಾದ್ರೆ ಟಿವಿ ಅಥವಾ ಇನ್ನೊಂದು ಯಾರೋ ಬಂದು ಕೂತ್ರು ನೋಡಿದ್ರು ಮಾಡಿದ್ರು ಅನ್ನೋದು ಬರಬಾರ್ದು ಅನ್ನೋದಕ್ಕೋಸ್ಕರ ಈ ರೂಮ್ನ ಈ ಥರ ಫೇಸಿಂಗ್ ಮಾಡಿಕೊಂಡು ನಾವು ಇದನ್ನ ಪ್ಲಾನ್ ಮಾಡಿರೋದು. ತುಂಬ ಹೇಳುವಂಥದ್ದು ಏನಿಲ್ಲ ಇದರಲ್ಲಿ, ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ಒಂದು ಹಾಲು. ಈಗ ನನಗೆ ಡ್ರೀಮ್ ಹೌಸ್ ಆಗಿರೋದ್ರಿಂದ ನಾವು ತುಂಬ ಕಡು ಬಡತನದಿಂದ ಬಂದಿರೋಂಥ ಫ್ಯಾಮಿಲಿ ಆಗಿರೋದ್ರಿಂದ ನಮ್ಗೆ ಯಾವಾಗಲೂ ಚಿಕ್ಕ ಮನೆ. ನಮ್ಮ ಸ್ವಂತವರು ಹುಬ್ಳಿ ತಾಲೂಕಿನ ಸುಳ್ಳ ಗ್ರಾಮ ಇರ್ಬೋದು, ಆದರೆ ನಾನು ಹುಟ್ಟಿ ಬೆಳೆದಿರೋದೆಲ್ಲ ಧಾರವಾಡ ತಾಲೂಕಿನ ಯರಿಕೊಪ್ಪ ಗ್ರಾಮದಲ್ಲಿ. ನನ್ನ ತುಂಬ ಫ್ರೆಂಡ್ಸ್ ಇರೋದು ಯರಿಕೊಪ್ಪದಲ್ಲೇ ಜಾಸ್ತಿ ಇದ್ದಾರೆ. ಎಷ್ಟೋ ಸರಿ ನಮ್ಮ ಫ್ರೆಂಡ್ಸ್ನ ಮನೆ ಕರಿಬೇಕಾದ್ರೆ ಮನೆ ನಮ್ದು ಹಿಂಗಿದೆ ಅಂತ ಹೇಳ್ಕೊಂಡ್ರೆ ಅವ್ರು ಎಲ್ಲಿ ಬೇಜಾರು ಮಾಡ್ಕೋತಾರೋ ಅನ್ನೋ ಕಾರಣಕ್ಕೋಸ್ಕರ ನಾವು ಎಷ್ಟೋ ಜನನ ಫ್ರೆಂಡ್ಸ್ನ ಸ್ಕೂಲ್ ಟೈಮಲ್ಲಿ ಮನೆಗೆ ಕರ್ಕೊಂಬಂದಿಲ್ಲ, ಹೊರಗಿಂದವ್ರಿಗೆ ಮಾತಾಡಿಸಿ ಹೊರಗಿಂದವ್ರಿಗೆ ಕಳಿಸಿರೋಂಥ ಉದಾಹರಣೆಗಳು ತುಂಬ ಇದೆ. ಅವತ್ತಿಂದ ನನ್ನ ತಲೆಯಲ್ಲಿ ಏನಿತ್ತು ಅಂದರೆ ನಾವೊಂದು ಮನೆ ಕಟ್ಟಬೇಕು, ನಮ್ಮ ಫ್ರೆಂಡ್ಸ್ನ ಕರ್ಕೊಬೇಕು, ಮಾತಾಡಿಸ್ಬೇಕು, ನಮ್ಮ ಮನೇಲಿ ಇರಿಸ್ಕೊಬೇಕು ಅನ್ನೋದೊಂದು ನಂದು ತುಂಬ ಕನಸುಗಳಿದ್ವು. ಆ ಒಂದು ಕಾರಣಕ್ಕೋಸ್ಕರ ಒಂದು ಮಿನಿಮಮ್ ಒಂದು 30 ಜನ ಬಂದರೂ ಇಲ್ಲಿ ಮಲಗುವಂಥ ಕೆಪಾಸಿಟಿ ಇರುವಂಥದ್ದು ಒಂದು ಹಾಲ್ ಮಾಡಬೇಕು ಅನ್ನೋದೊಂದು ಡ್ರೀಮ್ ಇತ್ತು. ಜೊತೆ ಕೂತ್ಕೊಂಡು ನಾವು ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಆಗಲಿ ಎಲ್ಲ ಬಂದಾಗ ಅದಕ್ಕೋಸ್ಕರ ನಾವು ಇದನ್ನು ಸರ್ ಆ ಗೋಡೆಯಿಂದ ಆ ಗೋಡೆಯವರೆಗೂ ಹೆಚ್ಚು ಕಡಿಮೆ 24 ಅಡಿ ಇದೆ ಸರ್. ಇದು 24 ಅಡಿ ಇದೆ. ಸೊ ಅದ್ರಾಗ 5 ಅಡಿ ನಾವು ದೇವ್ರ ಮನೆದು ಅಲ್ಲಿ ಲೆಸ್ ಮಾಡಿದ್ರು ಕೂಡ 19 ಅಡಿ ಬರುತ್ತೆ. 19 ಅಡಿ ನಮಗೆ ಇದು ಬರುತ್ತೆ. ಹೀಗೆ 11.5 ಅಡಿ ಬರುತ್ತೆ ಆಗ್ಲ. ಇಷ್ಟು ದೊಡ್ಡ ಹಾಲ್ ಬರುತ್ತೆ ಸರ್. ಇದು ನಾವು ಟಿವಿ ಸ್ಟ್ಯಾಂಡ್ ಅಥವಾ ನಾವು ಶೋಕೇಸ್ ಅಂತ ಏನು ಹೇಳ್ತೀವಿ, ಇದನ್ನ ತುಂಬ ಡಿಸೈನಾಗಿ ಯಾಕೆ ಮಾಡಿಲ್ಲ ಅಂತಂದರೆ ಇದೊಂದು ಉದಾಹರಣೆಗಳಿದೆ. ಏನಂತಂದರೆ ನಾವು ಸಡನ್ನಾಗಿ ಎಲ್ಲಿಂದ ಹೊರಗಡೆಯಿಂದ ಬರ್ತೀವಿ, ಕೈಯಲ್ಲಿ ಕೀ ಬೆಂಚ್ ಇರುತ್ತೆ ಅಥವಾ ಕ್ಯಾರಿ ಬ್ಯಾಗ್ ಇರುತ್ತೆ, ಸಡನ್ನಾಗಿ ತಂದು ಅಲ್ಲೆಲ್ಲ ಇಟ್ಬಿಡೋದು, ಮರ್ತು ಬಿಡೋದು ಅಂತ ಇದು ಇರುತ್ತೆ. ಅಂಥದ್ರಲ್ಲಿ ನಾವು ಇಲ್ಲಿ ತಂದು ಏನು ಇಡಲೇಬಾರ್ದು ಅನ್ನೋ ಆಪ್ಷನ್ಗೋಸ್ಕರ ನಾವು ಇಷ್ಟು ಸಿಂಪಲಾಗಿ ಮಾಡಿಸಿರೋದು. ಆ ಮಾಡಿಸಿರೋ ಜಾಗದಲ್ಲಿ ಏನು ಮಾಡಿದ್ದೀವೋ ಅಷ್ಟಕ್ಕೆ ಪಾಟ್ಗಳು ಮಾಡಿ ಇಟ್ಟು ಇದು ಮಾಡಿದ್ದೀವಿ. ಯಾವುದೇ ಥರದ್ದು ಏನು ಇಡಬಾರ್ದು ಅನ್ನೋದಕ್ಕೋಸ್ಕರ ಇಷ್ಟು ಸಿಂಪಲಾಗಿ ಮಾಡ್ಕೊಂಡಿದ್ದೀವಿ ಸರ್. ಸ್ಪೇಸಿಯಸ್ಗಳು ನಮಗೆ ನೀಟಾಗಿ ಕಾಣಲಿ, ಒಂಥರ ಕೂತ್ಕೊಂಡಾಗ ಟಿವಿಗೆ ಇದಾಗಲಿ ಅಂತ ಹೇಳ್ಬಿಟ್ಟು ಸರ್. ಇದಕ್ಕೂ ಇಲ್ಲಿ ಈ ಥರ ಹಿಂಗೆ ಲೈಟ್ ಕೊಟ್ಟಿದ್ದೀವಿ ಸರ್. ನಮ್ಮದು ಆಟೋಮೆಟಿಕ್ ಫ್ಯಾನ್ಸು ಅಂದರೆ ರಿಮೋಟ್ ಕಂಟ್ರೋಲ್ಡ್ ಎಲ್ಲ. ಇದು 2 ಫ್ಯಾನ್ ಕೂತ್ಕೊಂಡಿದೆ, ಒಂದು ಜೂಮರ್ ಲೈಟ್ ಕೂತ್ಕೊಂಡಿದೆ. ಇದು ಕೂಡ ನಮ್ಮ ಲೈಟ್ಸ್ನ ರಿಮೋಟಲ್ಲೇ ಚೇಂಜಸ್ ಮಾಡ್ಬೋದು. ನೈಟ್ ಮೋಡು, ಆಮೇಲೆ ಡೇ ಮೋಡ್ಸು, ಡಾರ್ಕ್ ಜಾಸ್ತಿ ಇವೆಲ್ಲ ನಾವು ರಿಮೋಟ್ ಕಂಟ್ರೋಲರಲ್ಲೇ ಮಾಡ್ಕೋಬೋದು. ಈ ಥರ ಇದಾಕೊಂಡಿದೆ. ಆಮೇಲೆ ಇದು ಫಾಲ್ ಸೀಲಿಂಗ್ ಏನಿದೆ ಅಲ್ಲ ಸರ್, ಇದು ನಮ್ದು ಯಾವುದು ಫಾಲ್ ಸೀಲಿಂಗ್ ಬಂದುಬಿಟ್ಟು POP ಅಲ್ಲಿ ಮಾಡಿಸ್ತಾರೆ. ನಾವು ಯಾವುದು POP ಅಲ್ಲಿ ಮಾಡಿಸಿಲ್ಲ ಸರ್, ತುಂಬ ಸಿಂಪಲ್ಲಾಗೇ ಮಾಡಿಸಿರೋದು. ವುಡ್ಡಲ್ಲೇ ಮಾಡಿಸಿದ್ದೀನಿ. ಯಾವುದೇ ಥರದ್ದು ನಮ್ಮದು POP ಎಲ್ಲಿ 1% POP ವರ್ಕ್ ಮಾಡಿಸಿಲ್ಲ ನಾನು. ಸೊ ಇದೆಲ್ಲ ವುಡ್ಡಲ್ಲೇ ಮಾಡಿಸಿರೋದು, ಪ್ಲೈವುಡ್ಸಲ್ಲೇ. ವರ್ಕ್ ಬಂದ್ಬಿಟ್ಟು ಬಾಡಿಗೆ ಮನೆಯದಾಗಿರಲಿ ಅಥವಾ ನಮ್ಮ ಕಿಚನ್ದಾಗಿರಲಿ, ರೂಮ್ಗಳದಾಗಿರಲಿ, ಇದೆಲ್ಲ ಆಗಿರಿ ಟೋಟಲ್ ನಮಗೆ 9.5 lakhs ಆಗಿದೆ ಸರ್, ಬರೀ ವುಡ್ ವರ್ಕ್ ಮಾತ್ರ ಸರ್. ಇದು ಅವರೇ ಕಾರ್ಪೆಂಟರ್ ಮಾಡಿರೋದು. ನಮಗೆ ಇದು ಟಿಪಾಯ್ ಬಂದ್ಬಿಟ್ಟು ಹೆವಿ ಸ್ಟ್ರೆಂತ್ ಆಗಿದೆ. ಇದರಲ್ಲಿ ನಾನು ಕೂತ್ಕೊಂಡು ಊಟ ಮಾಡ್ಕೋಬೋದು ಅನ್ನೋ ಥರ ಸ್ಟ್ರೆಂತ್ ಆಗಿದೆ. ನಾವು ಹೆಂಗೆ ಇದಾಗತ್ತೆ ಅಂತ ಗೊತ್ತಿಲ್ಲ, ಲೂಸ್ ಏನಿಲ್ಲ.
ಅಷ್ಟು ತುಂಬ ಮ್ಯಾಚಿಂಗ್ ಸರ್. ಇದೆಲ್ಲ ಏನಂತಂದರೆ ಇದು ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ನು, ಆಮೇಲೆ ಈ ಡಿಸೈನ್ಗೆ ಆ ಡಿಸೈನ್ ಮ್ಯಾಚ್ ಆಗೋ ಥರ, ಈ ಲೈನ್ಗೆ ಕಲರ್ ಕಾಂಟ್ರಾಸ್ಟ್ ಒಂಥರ ಮ್ಯಾಚ್ ಆಗೋ ಥರ ಡಿಸೈನ್ ಮಾಡಿಕೊಟ್ಟಿದ್ದಾರೆ. ನಮ್ಮದು ಈ ಗ್ರಾನೈಟ್ ಬಂದುಬಿಟ್ಟು ಇಲ್ಲ ಜಿಗಣಿಯಲ್ಲೇ ನಮಗೆ ಕಡಿಮೆಗೆ ಸಿಕ್ಕಿರೋದು. ಇದು 145 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ಸರ್. ಇದಕ್ಕೆ ಮ್ಯಾಚ್ ಆಗೋ ಅಂಥದ್ದು ನಮಗೆ ವುಡ್ ವರ್ಕು. ಸೊ ಅದಕ್ಕೆ ಕಾಂಟ್ರಾಸ್ಟ್ ಬರ್ತಕ್ಕಂಥ ವೈಟು, ಇದನ್ನೆಲ್ಲ ಒಂಥರ ಮ್ಯಾಚ್ ಮಾಡಿಕೊಂಡು ಇದು ಮಾಡ್ಕೊಂಡಿರೋದು. ಕಲರ್ ಸೆಲೆಕ್ಷನ್ ಅಲ್ಲೂ ಕೂಡ ಸಖತ್ ಸರ್ ನಾವು ಕಾಳಜಿ ವಹಿಸೋದಕ್ಕಿಂತ ನಾನು ನಮ್ಮ ಮನೆಯವರು ಕುತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ವಿ. ನಾವು ಹೊರಗಡೆ ಸಜೆಷನ್ ತೊಗೊಂಡಕ್ಕಿಂತ ನಾವು ಇರೋರು ಮನೆಯಲ್ಲಿ ಇಬ್ಬರು ಗಂಡ ಹೆಂಡತಿ, ನಮಗಿಬ್ಬರಿಗೆ ಹೆಂಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು, ಯಾವ ಥರ ನಮಗೆ ಬೇಕು, ಯಾವ್ದು ಬೇಡ ಅನ್ನೋದನ್ನ ನಾವು ಇಬ್ಬರು ಕುತ್ಕೊಂಡು ಒಂದು ರಾತ್ರಿ ಕುತ್ಕೊಂಡು ವಿಚಾರ ಮಾಡ್ತಿದ್ವಿ. ಮಾರನೇ ದಿವಸ ಹೊರಗಡೆ ನೋಡ್ತಾ ಇದ್ವಿ. ಅದು ಅವೈಲೇಬಲ್ ಇಲ್ಲ ಅಂದರೆ ಮತ್ತೆ ಇನ್ನೊಂದು ದಿವಸ ವಿಚಾರ ಮಾಡ್ತಾ ಇದ್ವಿ, ಈ ಥರ ಇದ್ರೆ ಹೆಂಗಿರುತ್ತೆ. ನನಗೆ ಬಂದಿರೋ ಐಡಿಯಾ ನಾನು ಶೇರ್ ಮಾಡ್ತಾ ಇದ್ದೆ, ಅವಳು ಬಂದಿರೋ ಐಡಿಯಾ ಅವಳು ಶೇರ್ ಮಾಡ್ತಾ ಇದ್ಲು. ಈ ಥರ ಮಾಡ್ತಾ ನಮಗೆ ಒಂದು ಕಂಪ್ಲೀಟ್ಲಿ ಹೌಸು ಬಂದಂಗೆ ಆಗಿದೆ ಸರ್. ಸರ್ ನಮ್ದು ಇಲ್ಲಿ ಬಂದ್ಬಿಟ್ಟು UPS ಪಾಯಿಂಟ್ನ ಅಲ್ಲಿ ಕೊಟ್ಟಿದ್ದೀವಿ. ಯಾಕಂತಂದರೆ ನಾವು ಅಲ್ಲಿ ಕೆಳಗಡೆ ಕೊಡ್ತೇವೆ ಎಲ್ಲರೂ ಆಲ್ಮೋಸ್ಟ್ ಅಲ್ಲೂ. ಸೊ ಇಲ್ಲಿ ಯಾಕೆ ಕೊಟ್ಟಿದ್ದೀವಿ ಅಂತಂದರೆ ನಮಗೆ ಮಕ್ಕಳು ಯಾರು ಟಚ್ ಮಾಡಬಾರ್ದು, ಯಾರು ಗೊತ್ತಿಲ್ಲದವ್ರವ್ರು ಮುಟ್ಟಬಾರ್ದು. ಸಡನ್ನಾಗಿ ಯಾರೋ ಮುಟ್ಟಿ ಏನೋ ಮಾಡಿಕೊಂಡ್ರು ಅದರಿಂದ ನಮಗೂ ಟೆನ್ಷನ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾವು ಅದನ್ನು ಅಲ್ಲಿ ಮೇಲ್ಗಡೆ ಒಂದ್ಸರಿ ನಮಗೆ ಅದನ್ನು ಇನ್ಸ್ಟಾಲ್ ಮಾಡಬೇಕಾದ್ರೆ ಅಥವಾ ಅದು ಬ್ಯಾಟ್ರಿ ವೇಟ್ ಇರುತ್ತೆ ಅನ್ನೋದಕ್ಕಾದ್ರೆ ಹೆಲ್ಪ್ ತೊಗೊಂಡು ಇಟ್ಟರು ಪರವಾಗಿಲ್ಲ, ಆದರೆ ನಮ್ಗೆ ಅದರಿಂದ ಇಂಪ್ಯಾಕ್ಟ್ಸ್ ಯಾರಿಗೂ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಯಾರಿಗೂ ಕೈ ಸಿಗದವ್ರು ಅಲ್ಲೇ ಆಗತ್ತೆ, ಏನೇ ಆದ್ರೂ ಕೂಡ ಅಲ್ಲೇ ಆಗತ್ತೆ. ಅಲ್ಲಿಂದ ನಮಗೆ ಯಾವುದೇ ತೊಂದರೆ ಆಗಬಾರ್ದು ಇದರಿಂದ ಅಂತೇಳ್ಬಿಟ್ಟು ನಾವು ಅದನ್ನು ಪ್ಯೂರ್ಲಿ ಫಸ್ಟೇ ವಿಚಾರ ಮಾಡ್ಬಿಟ್ಟು ಇಟ್ಟಿರೋದು. ಅದಕ್ಕೋಸ್ಕರ ಮಾಡಿರೋದು. ಹೆವಿ ಸ್ಟ್ರೆಂತ್ ಆಗಿರುವಂಥ ಮಟೀರಿಯಲ್ ಹಾಕ್ಬಿಟ್ಟು ಸೆಲ್ಫ್ ಮಾಡಿ ಅದು ಮಾಡಿರೋದು. ಬಟ್ ಅದು ಆಬ್ವಿಯಸ್ಲಿ ನೋಡಿ ನಮ್ಗೆ ಇಲ್ಲೆಲ್ಲ ಓಪನ್ ಇಡ್ಬೋದಿತ್ತು, ಇಲ್ಲಿಟ್ರೆ ನಮ್ಗೆ ಈ ಥರ ಎಲ್ಲ ಬರೋದು, ಜಾಗಗಳೆಲ್ಲ ದೊಡ್ಡದಾಗೋದು. ನನಗೆ ಇಲ್ಲಿಕ್ಕಿಂತ ನನಗೆ ಅದು ಸ್ಪೇಸ್ ಅದಕ್ಕೋಸ್ಕರನೇ ನಾನು ಸಪ್ರೇಟಾಗಿ ಮಾಡಿರೋದು. ಯಾಕಂದ್ರೆ ಈಗ ಮಕ್ಕಳೆಲ್ಲ ಬಂದ್ಬಿಟ್ಟು ಈಗ ನಮ್ಮ ಮಕ್ಕಳು ನಾವು ಹೇಳ್ತೀವಿ, ಯಾರೋ ಮಕ್ಕಳು ಬಂದಾಗ ಸಡನ್ ಆಗಿ ಮುಟ್ಟಿದ್ರು ಅಥವಾ ಅದರಿಂದ ಏನೋ ಇಂಪ್ಯಾಕ್ಟ್ ಆಗತ್ತೆ ಅನ್ನೋದು ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನಾವು ಅದೊಂದು ಅಲ್ಲಿ ಪ್ಲಾನ್ ಮಾಡಿದ್ವಿ ಸರ್. ಎಷ್ಟು ಅವರ್ ಬರುತ್ತೆ ಸರ್ ಅದು UPS? ಸರ್ ನಮ್ಗೆ ಅದು UPS ಬಂದ್ಬಿಟ್ಟು ನಮಗೆ 12 ಅವರ್ ಕಂಟಿನ್ಯೂಟಿ ಬರುತ್ತೆ ಸರ್. ನಾವು ಇಲ್ಲಿ ಬಾತ್ರೂಮ್ ಬಂದ್ಬಿಟ್ಟು ನಾವು ಒಂಥರ ಡಿಫ್ರೆಂಟ್ ಆಗಿ ಅಂತ ಅನಿಸ್ಬೋದು ನಿಮಗೆ. ಇಲ್ಲಿ ಒಂದು ಸ್ನಾನಕ್ಕೆ ಅಂತಾನೆ ಸಪ್ರೇಟ್ ಮಾಡಿದೀವಿ. ಇದು ಓನ್ಲಿ ಸ್ನಾನಕ್ಕೆ. ಡೈವರ್ಟರ್ ಹಾಕೊಂಡಿದ್ವಿ. ಇಲ್ಲಿಂದ ನಿಮಗೆ ಗೀಸರ್ ಇದೆ. ಇಲ್ಲಿ ಇದೇ ಒಂದೇ ಟ್ಯಾಪ್ ಅಲ್ಲಿ ಬಿಸಿನೀರು ಬರುತ್ತೆ, ತಣ್ಣೀರು ಬರುತ್ತೆ, ಎರಡು ಮಿಕ್ಸ್ ಆಗೂ ಬರುತ್ತೆ. ಇದು ನಮ್ಗೆ ಟೈಲ್ಸ್ ಡಿಸೈನ್ ನ ಅಲ್ಲಿ ಒಂದ್ ಕಡೆ ಕಾಂಬಿನೇಷನ್ ಮಾಡಿ ನೋಡಿ ಆಮೇಲೆ ತಂದಿರೋದು ಕಂಪ್ಲೀಟ್ಲಿ ಫುಲ್ ಟೈಲ್ಸ್. ಇದು ಬರೀ ಓನ್ಲಿ ಸ್ನಾನಕ್ಕೆ. ಆಮೇಲೆ ನಮ್ಗೆ ಇದು ಬಂದ್ಬಿಟ್ಟು ಸರ್ ಈ ಟಾಯ್ಲೆಟ್ಗೆ ಸಪ್ರೇಟ್. ಈಗ ಮಕ್ಕಳೆಲ್ಲ ಸ್ನಾನ ಮಾಡೋ ಟೈಮಲ್ಲೆಲ್ಲ ಬಂದ್ಬಿಟ್ಟು ನಮಗೆ ವಾಶ್ರೂಮ್ಗೆ ಹೋಗ್ಬೇಕು ಅಂತಂದು ಇರಿಟೇಷನ್ಸು ಅಥವಾ ಇದು ಮಾಡೋದು ಆಗಬಾರ್ದು ಅಂತೇಳಿ ಸರ್ ನಾವು ಆ್ಯಕ್ಚುಲಿ ಪ್ಲಾನ್ ಮಾಡಿದ್ದು ಇಂಡಿಯನ್ ಟಾಯ್ಲೆಟ್ ಅಂತ ಇಲ್ಲಿ. ಅದಕ್ಕಾಗಿ ಚಿಕ್ಕ ಸ್ಪೇಸ್ ಬಿಟ್ಟಿದ್ವಿ. ಸೊ ಆಮೇಲೆ ಹೋಗ್ತಾ ನಮಗೆ ಮಾಡಬೇಕಾಗಿದ್ದು ಏನು ವಿಚಾರ ಬಂತು ಅಂದರೆ, ಈಗ ಇನ್ನೊಂದು ರೂಮಲ್ಲಿ ನಾವು ವೆಸ್ಟರ್ನ್ ಹಾಕೋಣ, ಇಲ್ಲಿ ಇಂಡಿಯನ್ ಹಾಕೋಣ ಅನ್ನೋದು ಒಂದು ಪ್ಲಾನ್ ಮಾಡಿದ್ವಿ. ಆಮೇಲೆ ಈಗ ಎಲ್ಲರಿಗೂ ನಮ್ಮ ತಂದೆ ತಾಯಿಗೆ ಮಂಡಿ ನೋವು, ನಮ್ಮ ಅತ್ತೆ ಮಾವಿಗೂ ಮಂಡಿ ನೋವು. ಸೊ ಅವ್ರು ಬಂದಾಗೆಲ್ಲ ಇದು ಇಂಡಿಯನ್ ಟಾಯ್ಲೆಟ್ ನಮಗೆ ತುಂಬಾ ಸಮಸ್ಯೆ ಆಗುತ್ತೆ ಅನ್ನೋಕ್ಕೋಸ್ಕರ ನಾವು ಮತ್ತೆ ಇಲ್ಲಿ ವೆಸ್ಟರ್ನ್ ಟಾಯ್ಲೆಟ್ ಇಂಟ್ರೊಡ್ಯೂಸ್ ಮಾಡಿದ್ವಿ. ಇಲ್ಲಿ ನಮ್ದು ಇಲ್ಲಿ ಕಂಪ್ಲೀಟ್ಲಿ ಡ್ರೆಸ್ ಡೈಲಿ ವೇರ್ ಬಟ್ಟೆಗಳನ್ನ ಇದ್ರ ಕಬೋರ್ಡಲ್ಲಿ ಇಟ್ಟಿರ್ತೀವಿ. ಇಲ್ಲಿ ಟವಲ್ಸ್ ಇರುತ್ತೆ. ಇದನ್ನೆಲ್ಲ ನಾವು ಇಲ್ಲೇ ಯೂಸ್ ಮಾಡಿಕೊಂಡು ಕಂಪ್ಲೀಟ್ಲಿ ರೆಡಿಯಾಗಿ ಹೊರಗಡೆ ಬರೋದು. ಸೊ ನಾವು ಸ್ನಾನ ಹಾಕೊಂಡು ಬನೇನ್ ಮೇಲೆ ಬಂದ್ವಿ, ಟಿ-ಶರ್ಟ್ ಮೇಲೆ ಬಂದ್ವಿ, ಯಾರೋ ಕೂತಿರ್ತಾರೆ ಹಿಂಗೆ ಮರೆ ಮಚ್ಕೊಂಡ್ ಬಂದ್ವಿ ಅನ್ನೋ ಅಂತಾರೆ. ಇಲ್ಲ ಸರ್, ಇಲ್ಲಿ ಕಂಪ್ಲೀಟ್ಲಿ ನಾವು ರೆಡಿ ಆಗ್ಬಿಟ್ಟು ಫ್ರೆಶ್ ಆಗಿ ಹೊರಗಡೆ ಬರುವಂತ ಆಪ್ಷನ್ಗಳನ್ನ ಇಲ್ಲಿ ಇಟ್ಕೊಂಡಿದ್ವಿ ಸರ್. ಇಲ್ಲಿಂದ ನಮಗೆ ಹ್ಯಾಂಡ್ ವಾಶು, ತಲೆ ಬಾಚ್ಕೊಂಡು ಅಥವಾ ಡ್ರೆಸ್ ಹಾಕೊಂಡು ಕಂಪ್ಲೀಟ್ ನಮ್ಮ ಡೈಲಿ ಏನೇನಿದೆ ಇದು ಮಾಡ್ಕೊಂಡು ನಾವು ಕಂಪ್ಲೀಟ್ಲಿ ಹೊರಗಡೆ ಬಂದ್ಬಿಡ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಒಂದು ಡ್ರೆಸ್ಸಿಂಗ್ ರೂಮ್ ತರ ಮಾಡಿದೀವಿ. ಇದು ಬಾತ್ರೂಮ್, ಅದು ಟಾಯ್ಲೆಟ್, ಇದು ಡ್ರೆಸ್ಸಿಂಗ್ ರೂಮ್ ತರ ನಾವು ಫೀಲ್ ಮಾಡ್ಕೊಂಡಿದ್ವಿ. ಇಷ್ಟೇ ಸೈಜ್ ಎಷ್ಟಿದೆ ಸರ್ ಬಾತ್ರೂಮ್? ಇಷ್ಟೇ ಸೈಜ್ ಇದು ಸರ್ ಬಂದ್ಬಿಟ್ಟು ಇದು 4 ಅಡಿ ಇದು ಇದೆ, ಇದು 3.5 ಅಡಿ ಇದೆ, ಒಟ್ಟು 7.5 ಅಡಿ ಅಗಲ ಇದೆ. ಇಲ್ಲಿಂದ ಬಂದ್ಬಿಟ್ಟು ಇದು 5 ಅಡಿ ಇದೆ, ಇದು 7 ಅಡಿ ಇದೆ ಸರ್. ಇದಿಷ್ಟು ಡೈಮೆನ್ಷನ್ ಅಲ್ಲಿ. ಇಲ್ಲಿ ವಾಷಿಂಗ್ ಮಷಿನ್ ಕೊಟ್ಟಿದ್ದೀವಿ ಸರ್. ಇಲ್ಲಿ ಸರ್ ಇಲ್ಲಿ ವಾಷಿಂಗ್ ಮಷೀನು, ಇಲ್ಲಿ ಒಂದು ಹ್ಯಾಂಡ್ ವಾಶು, ಯಾರು ಬಂದವರಿಗೆ ಇಲ್ಲಿ ಹಾಲಿಂದ ಡೈರೆಕ್ಟ್ ಇಲ್ಲಿಗೆ ಹ್ಯಾಂಡ್ ವಾಶ್ ಮಾಡ್ಕೋಬಹುದು. ಹ್ಯಾಂಡ್ ವಾಶ್ ಮಾಡ್ಕೊಂಡು ಆಮೇಲೆ ಇಲ್ಲಿ ಒಂದು ಕಬೋರ್ಡ್ ಮಾಡಿಸಿದೀವಿ. ನಮಗೆ ಅಂದ್ರೆ ಇದಕ್ಕೆ ರಿಲೇಟೆಡ್ ವಾಷಿಂಗ್ ಮಷೀನ್ಗೆ ಏನ್ ರಿಲೇಟೆಡ್ ಐಟಮ್ಸ್ ಬೇಕು ಎಲ್ಲ ಇಲ್ಲಿರುತ್ತೆ. ಸೋಪ್ ಪೌಡ್ರು ಈ ತರ ಎಲ್ಲ ನಾವು ಇಲ್ಲಿ ಇಟ್ಕೊಳ್ಳೋ ತರ ನಾವು ಮಾಡ್ಕೊಂಡಿದೀವಿ. ಇಲ್ಲಿಗೆ ಕಂಪ್ಲೀಟ್ ಆಗಿ ನಮ್ಗೆ ವಾಷಿಂಗ್ ಮಷೀನ್ ಬೇಕಾಗಿರೋದು. ನಮ್ಗೆ ಜಾಗನೂ ಏನು ಅಂತ ಇಕ್ಕಟ್ಟು ಅನ್ಸ್ಲಿಲ್ಲ ಇಲ್ಲಿ. ಇಲ್ಲಿ
ಈ ಥರ ಒಂದು ಸೆಲ್ಫ್ ಏನಾದರೂ ಇಟ್ಕೊಳ್ಳೋಕ್ಕೆ ನಾವು ವಾಚ್ ಗೀಚ್ ಏನಾದರೂ ಇಟ್ಕೊತೀವಲ್ಲ ಆ ಥರ ಇಟ್ಕೊಳ್ಳೋಕ್ಕೂ ನಾವು ಇಲ್ಲೊಂದು ಸೆಲ್ಫ್ ಹಾಕ್ಸಿದ್ದೀವಿ. ಇಲ್ಲಿ ಕೂಡ ಸ್ಪೇಸ್ ನ ಇದು ಮಾಡಿಲ್ಲ, ವೇಸ್ಟ್ ಮಾಡೋಕ್ಕೂ ಬೇಡ ಅಂತ ಹೇಳ್ಬಿಟ್ಟು ಸರ್ ಯುಟಿಲೈಸ್ ಇವತ್ತು ಯೂಸ್ ಮಾಡಿಲ್ಲ ನಾಳೆ ಯೂಸ್ ಮಾಡ್ತೀವಿ, ಆಮೇಲೆ ಮತ್ತೆ ಮಾಡ್ಸೋಕ್ಕಾಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ವಿಚಾರ ಮಾಡಿ ಇದನ್ನ ಸ್ವಲ್ಪ ಮಾಡಿ ಇದು ಒಂದು ಸ್ವಲ್ಪ ಕಡಿಮೆನೇ ಮಾಡಿದ್ದೀವಿ. ಯಾಕಂದ್ರೆ ಮಕ್ಕಳು ಬಂದರೆ ಮಾಡಿದರೆ ಹೈಟ್ ಕಡಿಮೆ ಮಾಡಿಕೊಂಡು ನಮಗೂ ಈಸಿ ಆಗಬೇಕು ಮಕ್ಕಳಿಗೂ ಈಸಿ ಆಗ್ಬೇಕು ಅನ್ನೋಕ್ಕೋಸ್ಕರ ಇದರಿಂದ ಹೈಟ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀವಿ ಸರ್. ಇದೊಂದು ವಿಚಾರ ಮಾಡಿದ್ದೀವಿ. ಇಲ್ಲಿ ಒಂದು ಹ್ಯಾಂಡ್ ಟವಲ್ಗೆ ಎಲ್ಲ ಜಾಗನ ಬಿಟ್ಟಿದ್ದೀವಿ. ಇಲ್ಲಿ ಒಂದು ಚಿಕ್ಕದೊಂದು ರೂಮ್ ಮಾಡಿದ್ದೀವಿ ಸರ್. ಇಲ್ಲಿ ಕಿಡ್ಸ್ ರೂಮ್ ಅಂದ್ಬಿಟ್ಟು ಸರ್, ಮಕ್ಕಳಿಗೆ ಇನ್ನೊಂದು ರೂಮು. ಇಲ್ಲಿ ನಾವು ಅವ್ರಿಗೆ ನಮ್ಮ ಮನೆಯವರು ಸ್ಟಿಚಿಂಗ್ ಮಾಡ್ತಾರೆ, ಅದೆಲ್ಲ ಇದು ಮಾಡ್ಕೊಂಡಿದ್ದೀವಿ. ಇಲ್ಲಿ ನಮಗೆ ಡ್ರೆಸ್ಸಿಂಗ್ ಟೇಬಲ್ ಒಂದು ಅವರ ರೆಡಿ ಆಗೋಕ್ಕೋಸ್ಕರ ಇಲ್ಲೊಂದು ಇದು ಮಾಡ್ಕೊಂಡಿದ್ದಾರೆ. 9x9 ರೂಮು. ಅದು ನಮ್ಗೆ ಒಂದು ಗೆಸ್ಟ್ ರೂಮ್ ನೋಡಿದ್ವಲ್ಲ, ಅದು 11x10 ಅದು ಗೆಸ್ಟ್ ರೂಮು. ಇದು 9x9 ರೂಮು. ಇದು ಸ್ವಲ್ಪ ಚಿಕ್ಕದು ಬರುತ್ತೆ ಸರ್, ಯಾಕಂದ್ರೆ ಇಲ್ಲಿ ಬಾತ್ರೂಮ್ ಇದೆ. ಬಾತ್ರೂಮ್ ಇರೋದ್ರಿಂದ ಇಲ್ಲಿ ಇದೊಂದು ಸ್ವಲ್ಪ ಚಿಕ್ಕದು ಬರುತ್ತೆ. ನಮಗೆ 3 BHK ಬರೋಕ್ಕೆ ಇದು ಒಂದು ತುಂಬ ಕಾಂಟ್ರಿಬ್ಯೂಟ್ ಮಾಡುತ್ತೆ ಸರ್. ಇದು ಕಿಡ್ಸ್ ರೂಮ್ ಆದಮೇಲೆ ಮೇನ್ ಬಂದ್ಬಿಟ್ಟು ನಮ್ಮದು ಇದು ಮಾಸ್ಟರ್ ಬೆಡ್ರೂಮು.